पाटील पुट्टप्पा हे पत्रकारितेत कन्नडचे योद्धे. त्यांच्या नावाने देण्यात येणारा पुरस्कार कन्नडम्मा दैनिकाला दिला जाणे हा अभिमानाचा विषय असल्याचे उच्च शिक्षण अकादमीचे निवृत्त संचालक डॉक्टर MS शिवप्रसाद यांनी सांगितले. रविवारी कर्नाटक विद्यावर्धक संघाच्या 135व्या स्थापना दिनानिमित्त डॉक्टर पाटील पुट्टप्पा यांच्या स्मरणार्थ देण्यात येणारा डॉक्टर पाटील पुट्टप्पा पुरस्कार कन्नडम्मा दैनिकाचे संपादक राजकुमार टोपन्नावर यांना देऊन सन्मानित करण्यात आले. या प्रसंगी बोलताना त्यांनी सांगितले की कन्नडम्मा दैनिक हे कन्नड समाज आणि सीमावर्ती भागातील लोकांच्या समस्यांचे राज्य आणि केंद्र सरकारकडे निराकरण करण्यासाठी सतत काम करत आहे. ನಮ್ಮ ಪತ್ರಿಕೆಗೆ ಇವತ್ತು ಬೆಂಗಳೂರು ಬಹಳಷ್ಟು ಅವರಿಗೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಬೆಳಗಾವಿ ಸಂಬಂಧ ನಮ್ಮ ತಂದೆಯವರ ಹೋರಾಟದ ನಂತರ ನಮ್ಮ ತಾಯಿ ಹೋರಾಟ ಅವರು ಬಂದು ಭಾಳಷ್ಟು ಒಳ್ಳೆಯ ಸ್ಟ್ಯಾಂಡ್ ತಗೊಂಡು ನಾನು ಈ ವಿಜಯ ಮೋದಿಯವರ ಮಸೀಬ್ ಹೋದಾಗ ವಿಜಯ ಮೋದಿಯವರಿಗೆ ಮಸೀಬ್ ಬರೋದು ಅವರೊಂದು ಅಲ್ಲಿ ರಕ್ಷಣಾ ವೇದಿಕೆಯವರು ಅವ್ರು ಮಾಡಿದ್ರು ಅವರ ಸಂಘಟನೆ ಆಗಿರ್ತಿಲ್ಲ. ನಾನು ನಮ್ಮ ಪತ್ರಿಕೆ ನಮ್ಮ ತಾಯಿಗೆ ಹೇಳೋಷ್ಟು ನಾನು ಕೆಲಸ ಮಾಡ್ಕೊತಿದ್ದೆ. ಇದಕ್ಕಿಂತ MS ಅವ್ರು ಬಂದು ನಮ್ಮ ಕೂಡ ಆಫೀಸ್ ಮಾಡ್ತಿದ್ದೆ. ನಾವೇನು ಮಾಡಿದ್ವಿ ನಮ್ಮ ಈ ಥರ ಯಾಕೆ ಡ್ಯಾಮೇಜ್ ಮಾಡ್ತಾರೆ ಇಷ್ಟು ಭಯಂಕರ ಕಲ್ಲು ತುಳಕ್ ಮಾಡಿದ್ರು. ನಾನು ಕೂತಿದ್ದು ನಾನು ಭಾಳ ಅವ್ರು ಉಳಿದ ದೊಡ್ಡ ಮಾತಾಡ್ತಾರೆ. ಸಿಕ್ಕಾಪಟ್ಟಿ ಕಲ್ಲು ಬಿದ್ದು ಎಲ್ಲ ಗ್ಲಾಸ್ ಎಲ್ಲ ಪುಡಿ ಆಗಿದೆ. ಅವಾಗ ನಾನು ತಾಯಿಯವರಿಗೆ ಬೆಂಗಳೂರಿಗೆ ನಾರಾಯಣಗೌಡರು ಕರೆಸಿ ಈ ಏನು ವಿಜಯ ಮಸೀಬದ ಕಾರ್ಯಕರ್ತರಿಗೆ ಅವ್ರ ಬಿಡುಗಡೆ ಆಗಬೇಕಂತ ಹೋರಾಟ ಮಾಡೋದು ಅಲ್ಲಿಂದ ಬೆಳಗಾವಿಗೆ ಆಗಬೇಕಂತ ಅವ್ರು ನಮ್ಮ ತಾಯಿಯವ್ರು ಕರೆಸಿದ್ರು. ಆಮೇಲೆ ಅದಾದಮೇಲೆ ನಾವು ಏನು ಕಾರಣಕ್ಕೆ ಅವ್ರು ಭೇಟಿ ಆಗ್ತದೆ. ಅವರು ಅವಾಗ ಇಲ್ಲಪ್ಪ ನಿಮ್ಮ ತಂದೆ ತಾಯಿ ಈ ಥರ ಹೋರಾಟ ಮಾಡಿದ್ದಾರೆ, ಹಿಂಗೆ ಬರೀ ಪತ್ರಿಕೆ ನಡೆಸಿ ಅಷ್ಟೇ ಅಲ್ಲ, ನಿಮ್ಮ ತಂದೆಯವರು ಪತ್ರಿಕೆ ನಡೆಸಿ ಹೋರಾಟ ಮಾಡ್ತಿದ್ರು, ಇದೇ ಅದೇ ದಾರಿ ನಡಿಬೇಕಂತ ಅವರು ಗುರುವಾಗಿ ನನಗೆ ಮಾರ್ಗದರ್ಶನ ಮಾಡಿದ್ರು. ಆಮೇಲೆ ನಾನೇ ಸರ್ ನನಗಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಮನೆಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೇರೆ ಆಗೈತಿ, ಇದು ವೇದಿಕೆ ಮೇಲೆ ಭಾಷಣ ಮಾಡೋದು ಭಾಳ ಡಿಫೈನ್ ಮಾಡಬೇಕು, ಇಲ್ಲಪ್ಪ ನೀವು ಹೆಂಗೆ ಬರ್ತೈತೆ ಹಿಂಗೆ ಮಾಡು ಹೋಗೋದು ನನಗೆ ಹೇಳ್ತೀನಿ. ನಾನು ಮಾತಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಮತ್ತು ಅವ್ರ ಶೈಲಿ ಬೇರೆ ಆಗೋ ಕಾರಣಕ್ಕೆ ಅವರು ಟ್ರೈನ್ ಮಾಡ್ಕೊತ ಹೋದು. ಆಮೇಲೆ ಈಗ ಇಲ್ಲ ನಮ್ಮ ಸ್ನೇಹಿತರು ಬಂದ ದೀಪಕಲ್ಲ ನಾವೆಲ್ಲ ಕೂಡಿ ಅವಾಗ. या प्रसंगी अथनी मोटगी मठचे श्री प्रभुचन्न बसव स्वामीजी, माजी आमदार, कर्नाटक विद्यावर्धक संघाचे अध्यक्ष चंद्रकांत बेल्लद, कीर्ती टोपण्णावर, कर्वे बेळगाव जिल्हाध्यक्ष दीपक गुडकनट्टी यांच्यासह इतर उपस्थित होते. राजशेखर हिरेमठ, KMM मराठी, बेळगाव.